ಎಲ್ಲರಿಗೂ ನಮಸ್ಕಾರ. ನಾನು ಭೂಮಿಕಾ ಸುದರ್ಶನ್. ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಮೊದಲು ನಿಮ್ಮೆಲ್ಲರಿಗೂ ಆಯುಧ ಪೂಜೆ, ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ದಿನನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಜಯದಶಮಿ ಅಂತಿದ ಹಾಗೆ ನನಗಂತೂ ಜ್ಞಾಪಕ ಬರೋದು ನಮ್ಮ ಮೈಸೂರು ದಸರಾ, ಜೊತೆಗೆ ಆ ದಿನಗಳು ಕಳೆದಿರೋದೆಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಅದನ್ನ ನೆನೆಸ್ಕೊಳ್ಳೋಕ್ಕೆ ಒಂದು ಆನಂದ. ಅವತ್ತಿನ ದಿನದಲ್ಲಿ ಆ ಒಂದು ಜಂಬೂ ಸವಾರಿ, ಜೊತೆಗೆ ಟಾರ್ಚ್ ಲೈಟ್ ಪರೇಡ್, ಅವೆಲ್ಲ ನೋಡೋದೇ ನಮಗೊಂದು ಖುಷಿ. ಆದಷ್ಟು ನನ್ನ ಮದುವೆಗಿಂತ ಮುಂಚೆ ನನ್ನ ಎಲ್ಲ ದಸರಾ ಹಬ್ಬಗಳಲ್ಲೂ ಆ ಒಂದು ದಸರಾ ಪ್ರೊಸೆಷನ್ ಅಂತೂ ನೋಡಿದ್ದೀನಿ. ಮೈಸೂರಿಗೆ ಹೋಗಿ ಆ ಒಂದು ಎಕ್ಸಿಬಿಷನ್ಗೆ ಹೋಗೋದಾಗಿರಬಹುದು ಅಥವಾ ಅಲ್ಲೆಲ್ಲ ಸುತ್ತಾಡೋದಾಗಿರ್ಬೋದು, ಆ ಟೈಮಲ್ಲಿ ಹೋಗಿದ್ದೀನಿ. ಆದರೆ ಮದುವೆ ಆದ ನಂತರ ತೀರಾ ಕಮ್ಮಿ ಈ ಟೈಮಲ್ಲಿ ಮೈಸೂರಿಗೆ ಹೋಗೋವಂಥದ್ದು. ಯಾಕೆ ಅಂದರೆ ಇಲ್ಲೇ ಹಬ್ಬ ಆಚರಣೆ ಮಾಡೋದಿರುತ್ತೆ. ಅಲ್ಲಿ ಅವ್ರುಗಳಿಗೆ ಕೇಳ್ಕೊಳ್ತಿರ್ತೀನಿ, ಇವಾಗ ಹೇಗಿದೆ ಮೈಸೂರು ದಸರಾ ಅಂತ ಅಂದ್ಬಿಟ್ಟು. ಅವರಂತೂ ವರ್ಣನೆ ಮಾಡೋದಿದ್ರೇ ಖುಷಿ ಆಗತ್ತೆ. ಮೈಸೂರು ತುಂಬ ಲೈಟು, ಕಣ್ಣ ತುಂಬ್ಕೊಂಡಂಗಾಗುತ್ತೆ. ಅಂದರೆ ಖುಷಿ ಆಗ್ತಾ ಇರುತ್ತೆ, ಯಾವುದೋ ಒಂದು ಪ್ರಪಂಚಕ್ಕೆ ಹೋದಂಗೆ ಅನಿಸುತ್ತೆ ನಮಗೆ, ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ದೇವರಾಜಸ್ ರೋಡಲ್ಲಂತೂ ಒಂದು ಜಾತ್ರೆ ಥರನೇ ನಡೆಯುತ್ತಂತೆ. ಅಂದರೆ ಇವಾಗ ಅವ್ರುಗಳೆಲ್ಲ ಹೇಳೋದು ಫೆಸ್ಟ್ ಅಂತ ಹೇಳ್ತಾರೆ. ಸೇಮ್ ಜಾತ್ರೆ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಆ ರೋಡ್ ಪೂರ್ತಿ ಅಂತ ನನ್ನ ತಮ್ಮಂದಿರು ವರ್ಣನೆ ಮಾಡ್ತಾರೆ. ಅಲ್ಲಿ ಏನೇನು ನಡೀತಿರುತ್ತೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಜೊತೆಗೆ ನನ್ನ ತಮ್ಮ ಡ್ರೋನ್ ಶೋಗೆ ಹೋಗಿದ್ದಂತೆ, ಅದರದ್ದು ವಿವರಣೆ ಕೂಡ ಕೊಟ್ಟ, ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ನನಗೆ ಹೇಳ್ತಾ ಇದ್ದ. ಹೀಗೆ ಅವರವರ ನೋಡಿರೋದನ್ನು ನನಗೆ ಫೋನ್ ಮಾಡಿ ಎಲ್ಲರೂ ಹೇಳ್ಕೊಳ್ತಾರೆ. ನನಗೆ ಕಣ್ಣಿಂದ ನೋಡೋಕೆ ಆಗದೆ ಹೋದ್ರೂ ಅವರೆಲ್ಲ ಹೇಳಿದ್ನ ಕೇಳಿಸ್ಕೊಂಡು ನನ್ನದೇ ಆದ ಒಂದು ಇಮ್ಯಾಜಿನೇಷನಲ್ಲಿ ಖುಷಿ ಪಡ್ತೀನಿ. ಹಾಗೆ ನೀವೆಲ್ಲರೂ ನಿಮ್ಮ ದಸರಾ ಹಬ್ಬನ ಮೈಸೂರಿಗೆ ಹೋಗಿ ಆಚರಣೆ ಮಾಡ್ತಿರೋ ಅಥವಾ ಇಲ್ಲೇ ಇದ್ಕೊಂಡು ನಿಮ್ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಇಲ್ಲಿ ಹೇಳಬೇಕು ಅಂತ ಅಂದರೆ, ಇಲ್ಲಿ ಬಂದ ನಂತರನೇ ಬೇರೆ ಥರ. ಇಲ್ಲಿ ಎಲ್ಲ ಗೊಂಬೆಗಳು ಮೇಯ್ನು. ಮೈಸೂರಲ್ಲಿ ಎಲ್ಲ ಕಡೆ ಗೊಂಬೆ ಕೂರಿಸಿದ್ರು ನಮಗೆ ಗೊಂಬೆಗಳು ಜೊತೆಗೆ ಆ ಮೈಸೂರು ದಸರದ್ದು ಒಂದು ಖುಷಿ ನಮಗೆ. ಇಲ್ಲೆಲ್ಲ ಹೇಗೆ ಅಂತ ಅಂದರೆ, ಮೇಯ್ನ್ ಗೊಂಬೆಗಳನ್ನ ಕೂರಿಸಿ ಅದಕ್ಕೆ ಪ್ರತಿದಿನ ಪೂಜೆ ಮಾಡೋದು. ಆ ಪೂಜೆಯದ್ದು ಮಹತ್ವ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಮರಿ ರಾಜಾರಾಣಿ ಗೊಂಬೆ ಇಟ್ಟು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇತ್ತು. ಯಾವುದೋ ಒಂದು ಫಂಕ್ಷನಲ್ಲಿ ಎಲ್ಲರ ಮನೆಗೂ ಕರೆಯೋದಕ್ಕೆ ಹೋದಾಗ ಅಲ್ಲಿ ಅವ್ರ ಮನೆಗಳಲ್ಲಿ ಗೊಂಬೆ ಕೂರಿಸಿದ್ದನ್ನು ನೋಡಿ ನನಗೆ ಖುಷಿ ಆಯಿತು. ಅವರು ಹೇಗೆ ಪೂಜೆ ಮಾಡೋದು, ಎಷ್ಟೊತ್ತಿಗೆ ಎತ್ತಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು, ದೇವಿ ಮಹಾತ್ಮೆ ಓದಿದ್ರಂತೂ ಈ ಒಂದು ಸಂದರ್ಭದಲ್ಲಿ ನವರಾತ್ರಿ 9 ದಿನಗಳಲ್ಲಿ ಆ ದೇವಿ ಮಹಾತ್ಮೆ ಓದೋದ್ರಿಂದ ಅದ್ರ ಶಕ್ತಿ ಎಷ್ಟು ಬರುತ್ತೆ ನಮಗೆ ಕೂಡ, ಜೊತೆಗೆ ಅದು ಓದೋದ್ರಿಂದ ಎಷ್ಟು ಒಳ್ಳೆಯದು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರು. ರಾಜಾರಾಣಿ ಗೊಂಬೆ ಜೊತೆಗೆ ಮೇಯ್ನು ಕಳಸ ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. ಪ್ರತಿಯೊಬ್ಬರು ಮನೆಗೂ ಹೋದಾಗ ಅಲ್ಲಿ ಗೊಂಬೆಗಳನ್ನೆಲ್ಲ ನೋಡಿ ತುಂಬಾ ಆನಂದ ಪಟ್ಟೆ. ಇಲ್ಲಿ ಒಂಥರ ದಸರಾ ಹಬ್ಬ ಆಚರಣೆ ಇದ್ದರೆ ನಮ್ಮ ಮೈಸೂರಲ್ಲೇ ಇನ್ನೊಂಥರ ದಸರಾ ಹಬ್ಬ ಆಚರಣೆ. ನನಗೆ ಕಂಡಿದ್ದಾಗೆಲ್ಲ ದೇವಿ ಮಹಾತ್ಮೆ ಬುಕ್ಕಲ್ಲಿ ಆ ಒಂದು ಕಥೆಗಳನ್ನ ಓದಿ ದೇವರಿಗೆ ಒಂದು ನಮಸ್ಕಾರ ಹಾಕ್ತಾ ಇದ್ದೆ. ತದನಂತರ ಅಯ್ಯೋ ಓದೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕೆಲವು ವರ್ಷಗಳು ಓದೋಕ್ಕೆ ಆಗಿರಲಿಲ್ಲ. ಆದರೆ ಈ ವರ್ಷ ಇನ್ನೊಂದು ಖುಷಿ ಸಂದರ್ಭ ಏನಂದರೆ, ಯೂಟ್ಯೂಬಲ್ಲಿ ಯಾರೋ ಒಬ್ಬರು ದೇವಿ ಮಹಾತ್ಮೆ ಓದಿರೋ ಅಂತ ಲಿಂಕ್ ಸಿಕ್ತು. ಅದರಿಂದ ಅಂತೂ ತುಂಬಾ ಖುಷಿ ಆಯಿತು. ಅವ್ರು ಓದೋದನ್ನ ನಾನು ಕೇಳಿಸ್ಕೊಂಡೆ. ಇಷ್ಟು ದಿನ ನಾನೇನು ಓದಿರಲಿಲ್ಲ, ಅದೆಲ್ಲ ಜ್ಞಾಪಕ ಬಂತು. ಜೊತೆಗೆ ಆ ಒಂದು ಕತೆ ಕೇಳ್ತಾ ಕೇಳ್ತಾ ನಮ್ಮೊಳಗಡೆನೆ ಶಕ್ತಿ ಉತ್ಪತ್ತಿ ಆಗುತ್ತೆ. ಅಂದರೆ ಸ್ಟ್ರಾಂಗ್ ಆಗ್ತೀವಿ, ನಾವು ಒಳಗಡೆಯಿಂದನೇ ಸ್ಟ್ರಾಂಗ್ ಇರ್ತೀವಿ. ಆ ಒಂದು ಶಕ್ತಿ ನಮಗೆ ಗೊತ್ತಿರಲ್ಲ. ದೇವಿದು ಎಲ್ಲ ಶಕ್ತಿಗಳನ್ನ ಕೇಳ್ತಾ 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 ದುಷ್ಟ ಶಕ್ತಿಗಳನ್ನ ಹೇಗೆ ಸಂಹಾರ ಮಾಡ್ತಾಳೆ ಅನ್ನೋದು ನಾವು ಪ್ರತಿ ಕಥೆಯಲ್ಲೂ ಕೇಳ್ತೀವಲ್ಲ. ಕೇಳ್ತಾ ಇರಬೇಕಾದ್ರೆ ನಮ್ಮ ಒಳಗಡೆನೆ ಒಂಥರ ಶಕ್ತಿ ಬಂದಂಗಾಗುತ್ತೆ. ಇದರಿಂದ ಏನು ತಿಳ್ಕೊಳ್ತೀನಿ ಅಂತ ಅಂದರೆ, ನಮ್ಮ ಒಳಗಡೆ ಇರೋ ಅಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ನಾವು ಆಚೆಗೆ ಹಾಕಬೇಕು. ಕೆಟ್ಟ ಶಕ್ತಿ ಅಂದರೆ ಕೋಪ, ಅಸೂಹೆ, ದ್ವೇಷ, ಇಂಥವೆಲ್ಲ ಆದಷ್ಟು ನಮ್ಮ ಒಳಗಡೆ ಇರೋದನ್ನೆಲ್ಲ ದೇವರ ಹತ್ರ ಕೇಳ್ಕೋಬೇಕು. ನಮ್ಮಲ್ಲಿರೋ ಅಂಥ ರಾಕ್ಷಸತನಗಳನ್ನೆಲ್ಲ ಓಡಿಸಮ್ಮ ಅಂತ ಕೇಳಿಕೊಂಡು ನಾವು ಪೂಜೆ ಮಾಡಬೇಕು. ಫಸ್ಟು ನಮ್ಮೊಳಗಡೆ ಇರೋವಂಥ ಈ ಎಲ್ಲ ರಾಕ್ಷಸತನನ ತೆಗೆದ್ರೆ ನಾವು ಎಷ್ಟೋ ಖುಷಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಆವಾಗ ನಮ್ಮ ಸುತ್ತ ಇರೋ ಪ್ರಪಂಚನೂ ನಮಗೆ ಖುಷಿಯಾಗಿ ಕಾಣಿಸುತ್ತೆ. ಜೊತೆಗೆ ಬೇರೆಯವರಲ್ಲಿ ಆ ಥರ ಕೋಪ, ದ್ವೇಷ ಕಂಡಾಗ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಅವರು ಕೂಡ ಅವರಲ್ಲಿರೋವಂತಹ ಕೋಪ, ದ್ವೇಷ ಎಲ್ಲ ಹೋಗ್ಸಮ್ಮ ಅಂತ ಅಂದ್ಕೊಂಡು ಈ ಥರ ಒಂದು ಈ ಹಬ್ಬದಲ್ಲಿ ತುಂಬ ಸಾಕಷ್ಟು ಕಲಿತೀವಿ.
ಮೊದಲು ಶೈಲಪುತ್ರಿ ಪೂಜೆ ಮಾಡ್ತಾ ಮೊದಲನೇ ದಿನನ ಶುರು ಮಾಡಿದ್ರೆ ಕೊನೆ ಸಿದ್ಧಿದಾತ್ರಿ ಅವಳನ್ನ ನೆನೆಸ್ಕೊಂಡು ಕೊನೆಯ ದಿನನ ನಾವು 9ನೇ ದಿನನ ಪೂಜೆ ಮಾಡಿ ಮುಗಿಸ್ತೀವಿ. ಆ 9 ದಿನದಲ್ಲಿ ಕಲಿಯೋದು ಸಾಕಷ್ಟು ಇರುತ್ತೆ. ಚಿಕ್ಕದ್ರಲ್ಲೆಲ್ಲ ಬೇರೆ ಥರ ನಾವು ಎಂಜಾಯ್ ಮಾಡಿದ್ರೆ ದೊಡ್ಡವ್ರು ಆಗ್ತಾ 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 ಈ ಕಥೆಗಳನ್ನೆಲ್ಲ ಓದ್ತಾ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನ ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನ ಕಲಿತೀವಿ. ಈ ಒಂದು ಹಳೆಯ ಕಥೆಗಳು ಜೊತೆಗೆ ದೇವರ ಮಹಿಮೆಗಳನ್ನೆಲ್ಲ ಕೇಳ್ತಾ ನನ್ನ ದಿನಗಳನ್ನ ನಾನು ಹೇಗೆ ಕಳೀತಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಈ ಒಂದು ದಸರಾ ಹಬ್ಬ ಅಥವಾ ನಿಮ್ಮ ಆಯುಧ ಪೂಜೆ ವಿಜಯದಶಮಿ ಎಲ್ಲ ಹೇಗೆ ಪೂಜೆ ಮಾಡಿದ್ರಿ ನಿಮ್ಮ ಮನೆಯಲ್ಲಿ ಅನ್ನೋದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ, ನನ್ನ ಚಾನಲ್ ಮೇಲಿರಲಿ. ಭೂಮಿಕಾಸ್ ಕಿಚನ್ಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೇ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ. ಬರೀ ಆಶೀರ್ವಾದ ಮಾಡೋದ್ರ ಜೊತೆಗೆ ನೋಟಿಫಿಕೇಶನ್ ಬರೋದ್ರ ಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆವಾಗ ನೀವು ಯಾವ ವಿಡಿಯೋನು ಮಿಸ್ ಮಾಡ್ಕೊಳ್ದಂಗೆ ಎಲ್ಲನೂ ನೋಡ್ಬೋದು. ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ಭೂಮಿಕಾಸ್ ಕಿಚನ್ನ ಸಪೋರ್ಟ್ ಮಾಡಿ ಮುಂದಕ್ಕೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಎಲ್ಲರಿಗೂ ಧನ್ಯವಾದಗಳು.